ದರ್ಶನ್ ಅವರ ವಿಚಾರದಲ್ಲಿ ಅವ್ರ ಬೇಲ್ ಅಪ್ಲಿಕೇಶನ್ ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ. ನಿನ್ನೆ ಸಾಹೇಬ್ರ ಮುಂದೆ ಬಂದಿತ್ತು 57ನೇ ಕೋರ್ಟಲ್ಲಿ. ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತೊಗೊಂಡಿದ್ದಾರೆ. ಅವರು ತಕರಾರು ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ, ಆದ್ದರಿಂದ ಅವರು ಟೈಮ್ ತೊಗೊಂಡಿದ್ದಾರೆ. ಆದರೂ ಅದು ಕಾನೂನಲ್ಲಿ ಏನು ಪ್ರೊಸೆಸ್ ಇದೆಯೋ ಅದು ನಡೀತಾ ಇದೆ. ಬೇಲ್ ಅರ್ಜಿ ನಡ್ಕೊಂಡು ಹೋಗ್ತಾ ಇದೆ. ಸರ್ ಸೆಷನ್ಸ್ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಥವಾ ಸೆಷನ್ಸ್ ಕೋರ್ಟಲ್ಲೇ, ಯಾಕಂದರೆ ಇದು 302 ಪ್ರಕರಣ ಆದ್ದರಿಂದ ಮೊದಲ ಬಾರಿಗೆ ನಾವು ಸೆಷನ್ಸ್ ಕೋರ್ಟಲ್ಲಿ ಹಾಕಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್. ಒಂದು ವೇಳೆ ಯಾಕಂದರೆ ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯ್ತು ಅಂದರೆ ಹೈಕೋರ್ಟಿಗೆ ಏನಾದರೂ ಬೇಲ್ ಅಪ್ಲಿಕೇಶನ್? ಹೌದೌದು, ನಮಗೆ ಕಾನೂನಲ್ಲಿ ಆ ಥರ CRPCನಲ್ಲಿ ಪ್ರೊಸೀಜರ್ ಇರೋದೇ ಆ ಥರ, ಹೊಸ ಕಾನೂನಲ್ಲಿ ಇರೋದು ಪ್ರೊಸೀಜರ್ ಆ ಥರ. ಸೆಷನ್ಸ್ ಕೋರ್ಟು ಫಸ್ಟ್ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಸೆಷನ್ಸ್ ಕೋರ್ಟಲ್ಲಿ ಮುಗಿದ ತಕ್ಷಣ ನಾವು ಹೈಕೋರ್ಟ್ಗೆ, ನಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಸೆಷನ್ಸ್ ಕೋರ್ಟಲ್ಲಿ ಅಂದರೆ ನಾವು ಅದನ್ನು ಆದೇಶ ನೋಡ್ಕೊಂಡು ನಾವು ನಮಗೆ ಇವಾಗ ಆ್ಯಸ್ ಎ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲೇಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಸರ್ ಇವತ್ತಿನ ಬಂದಿ ಸರ್ ಚರ್ಚೆ ಅಂದರೆ ಏನು ಕಾನೂನಾತ್ಮಕವಾಗಿ ಏನಾದರೂ ಇಲ್ಲ, ಇವತ್ತು ನಾವು ಬೇಲ್ ಅರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ನನಗೊಂದು ಸ್ವಲ್ಪ ಡೌಟ್ಸ್ ಇತ್ತು. ನಾವು ನಮ್ಮ ಸೀನಿಯರ್ ಕೌನ್ಸಿಲರ್ ಅಂತ CV ನಾಗೇಶ್ ಸರನ್ನು ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರು, ಅದನ್ನೆಲ್ಲ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ, ಚಾರ್ಜ್ ಶೀಟ್ ವಿಚಾರದಲ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ ಅವ್ರಿಗೆ ಸ್ವಲ್ಪ ದರ್ಶನ್ ಅವ್ರಿಗೆ ಇವಾಗ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಬ್ಯಾಕ್ ಪೇನ್ ಮುಂಚೆಯಿಂದನೂ ಇದೆ ಅವ್ರಿಗೆ. ಆದ್ದರಿಂದ ಇವತ್ತು ನಾವು ಜೈಲರ್ ಆದಂಥ ಲತಾ ಮೇಡಮ್ ಅವ್ರಿಗೆ ನಾವೊಂದು ಆ್ಯಸ್ ಅವ್ರ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅದನ್ನು ಮ್ಯಾನ್ಯುವಲಲ್ಲಿ, ಅಂದರೆ ಈ ಪ್ರಿಸನ್ಸ್ ಮ್ಯಾನ್ಯುವಲಲ್ಲಿ ಏನಿದೆ, ಪ್ರಿಸನ್ಸ್ ಮ್ಯಾನ್ಯುವಲ್ ಇರೋ ಪ್ರಕಾರ ಯಾವುದು ಬೇಸಿಕ್ ಅಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದ್ದೀವಿ. ಆಮೇಲೆ ಅವ್ರ ಮೇಡಮ್ ಅವ್ರಿಗೇನೋ ಈ ಹೊಸದಾಗಿ ಬಂದಿರೋಂಥ ಮ್ಯಾನ್ಯುವಲ್ ಬಗ್ಗೆ ಗೊತ್ತಿರಲಿಲ್ಲ ಅನಿಸುತ್ತೆ, ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಬೇಸಿಕ್ ಅಂದರೆ ಮೂಲ ಸೌಕರ್ಯಗಳು ಅಂದರೆ ಏನೋ, ಅವ್ರಿಗೆ ಕಾನೂನು ಏನೇನೋ ನೀವು ಪ್ರಿಸನ್ಸ್ ಆ್ಯಕ್ಟ್ ಪ್ರಕಾರ ಏನೇನೋ ಒಬ್ಬ ಆರೋಪಿಗೆ ಕೊಡಬೇಕು, ನಾಟ್ ಓನ್ಲಿ ದರ್ಶನ ಉಳಿದಂತೆ ಎಲ್ರಿಗೂ ಏನೇನು ಕೊಡಬೇಕು ಅನ್ನೋದನ್ನ ಅವ್ರು ಮನವರಿಕೆ ಮಾಡಿ ಒಂದು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. 2021 ಮ್ಯಾನ್ಯುವಲ್ ಏನಿದೆ ಪ್ರಿಸನ್ಸ್ ಮ್ಯಾನ್ಯುವಲ್ಲು, ಅದು 2005 ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು. ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಒಂದಷ್ಟು ಕೊಟ್ಟಿರುವಂಥ ಸರ್ವೆ ಮಾಡಿ, ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂಥ ಒಂದು ಗೈಡ್ಲೈನ್ಸ್ ಮೇಲೆ ಅದನ್ನು 2016 ಮ್ಯಾನ್ಯುವಲ್ ಮಾಡಿ, ಮಾಡೆಲ್ ಮ್ಯಾನ್ಯುವಲ್ ಅಂತ ಮಾಡಿ 2021ರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕಾಯ್ದೆಯಾಗಿ ತಂದಿದೆ. ಅದ್ರ ಪ್ರಕಾರ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನಿಗೆ ಅವನದಂತೆ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವ್ನ ಆರೋಗ್ಯ, ಅವ್ನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಒಂದು ಅವ್ನು ಆರುವ ಕೆಂಟಾರೋ ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಅವನು ಅದನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇವ್ರು ಕೇಳ್ತಿದ್ದಂಗೆ ಇವರು ಮೀಡಿಯಾದವ್ರು ನೋಡ್ತಿದ್ದಾರೆ, ನಮ್ಗೆ ಯಾರು ಅವ್ರು ಇದು ಮಾಡಿಬಿಡ್ತಾರೆ ಅಂತ. ಯಾವುದೇ ಆರೋಪಿಗೆ ದರ್ಶನ್ ಅಲ್ಲ, ಬೇರೆ ಯಾರನ್ನೂ ಸಹ ಅವರು ಅದನ್ನು ತಿರಸ್ಕಾರ ಮಾಡೋ ಥರನೇ ಇಲ್ಲ ಅವರು. ಆದ್ದರಿಂದ ಅದನ್ನು ಇವತ್ತು ಜೈಲರ್ ಅವ್ರಿಗೆ ನಾವು ಮನವರಿಕೆನ ಮಾಡಿಕೊಟ್ಟಿದ್ದೀವಿ. ನಮ್ಮ ಹತ್ರ ಇರುವಂಥ ಮ್ಯಾನ್ಯುವಲ್ನೂ ಕೊಟ್ಟಿದ್ದೀವಿ, ಆಮೇಲೆ ಅವ್ರ ಬರವಣಿಗೆನಲ್ಲೂ ಕೊಟ್ಟಿದ್ದೀವಿ. ಆಯ್ತು, ನಾವು ಮ್ಯಾನ್ಯುವಲ್ ಪ್ರಕಾರ ಏನಿದೆಯೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ನೋಡ್ತೀವಿ ಸರ್. ನಾನು ಅದನ್ನು ಅವ್ರಿಗೆ ಇಮೇಲ್ ಕಮ್ಯುನಿಕೇಷನ್ ಮಾಡಿದ್ದೀನಿ, ರೈಟಿಂಗಲ್ಲೂ ಕೊಟ್ಟಿದ್ದೀನಿ. ಅವ್ರು ಏನು ತೀರ್ಮಾನ ತೊಗೊತಾರೆ ಅದನ್ನು ನೋಡಿಕೊಂಡು ಅವ್ರು ನಾವು ಕೊಟ್ಟಿರುವಂಥ ರಿಕ್ವಿಸಿಷನ್ ಏನಾದರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಸರ್. ಆ ಥರದ್ದೆಲ್ಲ ಏನನ್ನೂ ಚರ್ಚೆ ಆಗಿಲ್ಲ ಸರ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ, ಯಾಕಂದರೆ ಅವ್ರು ಬಂದು ಇಷ್ಟು ದಿನ ಆದ್ರೂ ಅವ್ರಿಗೇನು ಇದೆಯೋ ಅನಿಸಿದೆ ಅದು ಇವ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ. ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಮ್ಯಾನ್ಯುವಲ್ ಇರೋ ಪ್ರಕಾರ ಅಂತ ನಾವು ಹೇಳಿದ್ದೀವಿ ಸರ್ ಅವ್ರಿಗೆ. ಅದ್ರ ಮೇಲೆ ಅವ್ರೇನೋ ಅವ್ರು ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡಬೇಕಂತೆ. ಅವ್ರು ಅದನ್ನು ಅವ್ರ ಜೊತೆ ಮಾತಾಡಿ ತೀರ್ಮಾನ ತೊಗೊಂಡ ಮೇಲೆ ನಮಗೆ ಅದನ್ನು ಅವರು ಏನು ಅವರು ತೀರ್ಮಾನ ತೊಗೊಂಡಿದ್ದಾರೆ ಅದನ್ನು ನಮಗೆ ಕಮ್ಯುನಿಕೇಟ್ ಮಾಡ್ತಾರಂತೆ. ಅವ್ರು ತೊಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದರೆ ನಾವು ಅದನ್ನು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗೋದು ಅಥವಾ ಅಲ್ಲಲ್ಲ ಬ್ಯಾಕ್ ಪೇನಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡಬೇಕಾಗತ್ತೆ. ಅವರು ಅದು ಮೆಡಿಕಲ್ ಮ್ಯಾನ್ಯುವಲಲ್ಲೇ ಇದೆ, ಅದು ಪ್ರಿಸನ್ಸ್ ಮ್ಯಾನ್ಯುವಲಲ್ಲೇ ಇದೆ. ಅದನ್ನು ಇವ್ರು ಕೊಡ್ತಾ ಇಲ್ಲ ನಮಗೆ. ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ, ಒಂದು ಚೇರ್ ಕೊಡಬೇಕು, ಒಂದು ಬೆಡ್ ಕೊಡಬೇಕು ಅಂತ. ಅವ್ರು ಕೊಡ್ತಾ ಇಲ್ಲ, ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಬರವಣಿಗೆನಲ್ಲಿ ಅವ್ರು ಕೊಟ್ಟಿದ್ದೀವಿ. ಮೊನ್ನೆ ನ್ಯಾಯಾಲಯ ಕೊಟ್ಟಿರೋಂಥ ಆದೇಶದ ಪ್ರತಿನೂ ನಾವು ದೃಢೀಕೃತ ಪ್ರತಿನೂ ಅವ್ರು ಕೊಟ್ಟಿದ್ದೀವಿ. ಅದು ಗಮನಕ್ಕೆ ತಂದಿದ್ದೀವಿ ಸರ್. ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ತಗೊಂಡು 2016ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೆಲ್ ಮ್ಯಾನ್ಯುವಲ್ ಅಂತ ಮಾಡ್ತಾರೆ. ಅದಾದಮೇಲೆ ಅದರ ಆಧಾರದ ಮೇಲೆ 2021ರಲ್ಲಿ ಕರ್ನಾಟಕ ಕಾನೂನು ಕಾರಾಗೃಹ ಪ್ರಿಸನ್ಸ್ ಮ್ಯಾನ್ಯುವಲ್ ಅಂತ ಒಂದು ತರ್ತಾರೆ ಸರ್, ಅಮೆಂಡೆಡ್. ಅಂದರೆ ಅಲ್ಲಿವರೆಗೂ ಇದ್ದಂಥ ಎಲ್ಲ ಕಾನೂನುಗಳನ್ನ ತೆಗೆದು ಅದು ಹೊಸದು ತಂದಿದ್ದಾರೆ ಸರ್ ಎಲ್ಲದರಲ್ಲೂ. ಅಲ್ಲ, ಅವರು 2 ಡೇಸ್ ಟೈಮ್ ಅವರು ನಮಗೆ 2 ಡೇಸ್ ಟೈಮ್ ಕೇಳಿದ್ದಾರೆ. ನಾವು 2 ಡೇಸ್ ಟೈಮು ನಾವು ಅವ್ರಿಗೆ ಹೇಳಿದ್ದೀವಿ, ಮ್ಯಾನ್ಯುವಲ್ ಪ್ರಕಾರ ನೀವು ಇಮಿಡಿಯೇಟಾಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೀನಿ. ಅವ್ರು ನೋಡೋಣ ಸರ್ ಯಾವಾಗ ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ ಸರ್. ಇಷ್ಟು ಈ ವಿಚಾರ ತಿಳಿಸಿದ್ದೀನಿ. ಥ್ಯಾಂಕ್ ಯು.